ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಪ್ರೊಫೆಸರ್ ಜಿ.ವಿ. ಅವರ ಜೊತೆ ಮಾತಾಡ್ತಾ ಇದ್ದೀವಿ. ಶತಮಾನೋತ್ಸವದ ಸಂಭ್ರಮದಲ್ಲಿದ್ದಾರೆ. ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ಸರ್, ಕರ್ನಾಟಕದ ಏಕೀಕರಣ ಅಂದರೆ ನಿಮ್ಮರಿಗೆ ನೆನಪಾಗುವಂಥದ್ದೇನು? ತುಂಬ ಸಂತೋಷ. ಅದರ ಬಗ್ಗೆ ಮಾತಾಡೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಕರ್ನಾಟಕದ ಏಕೀಕರಣ ಅನ್ನುವ ಶಬ್ದವೇ ಕೂಡ ಒಂದೊಂದು ಕಾಲದಲ್ಲಿ ಇರಲಿಲ್ಲ. ನಮ್ಮ ದುರದೃಷ್ಟಕ್ಕೆ ಏನಾಗಿತ್ತು ಅಂತಂದರೆ, ಕರ್ನಾಟಕ ಪ್ರದೇಶ ವಿಭಾಗವಾಗಿ ಸುಮಾರು 20 ಬೇರೆ ಬೇರೆ ಚೂರು ಚೂರಾಗಿ ಆಡಳಿತಗಳಿಗೆ ಸೇರ್ಕೊಂಡ್ಬಿಟ್ಟಿತ್ತು. ಮೈಸೂರು ಬೇರೆ ಮೈಸೂರು ಮಹಾರಾಜರ ಆಡಳಿತ, ಅದು ಮೈಸೂರು ರಾಜಧಾನಿ ಆಗಿತ್ತು. ಮೈಸೂರಿಗೆ ಮಾತ್ರ ಇದ್ದ ಒಬ್ಬ ರಾಜರಿದ್ದಿದ್ದು ಕರ್ನಾಟಕ ದೇಶದಲ್ಲಿ. ಸಣ್ಣ ಸಣ್ಣ ರಾಜರುಗಳು ಬೇರೆ ಇದ್ದರು. ಆದರೆ ಮೈಸೂರಿನಲ್ಲಿ ಏನಾಗಿತ್ತು ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅವರ ಹಿಂದಿನಿಂದಲೂ ಕೂಡ ಸೊಗಸಾದ ಆಡಳಿತ ಇತ್ತು. ಎಂಥ ಆಡಳಿತ ಎಂದು ಅಲ್ಲಿ ಲಂಚ್ ಕೋರೆತನ ಇರಲಿಲ್ಲ. ಎಲ್ಲ ನೇರವಾಗಿ ನಡೀತಾ ಇತ್ತು. ಒಂದು ಪ್ರಜಾಪ್ರತಿನಿಧಿ ಸಭೆ ಇತ್ತು. ಹೀಗಾಗಿ ಮೈಸೂರಿನ ಜನಕ್ಕೆ ಕರ್ನಾಟಕ ಏಕೀಕರಣ ಅನ್ನೋದು ಮಾಡಬೇಕು ಅಂತ ಮನಸ್ಸಿಗೆ ಬರಲೇ ಇಲ್ಲ. ಅವರು ಸುಖವಾಗಿದ್ದರು. ಆದರೆ ಕನ್ನಡ ಮಾತಾಡೋರು ಧಾರವಾಡದಲ್ಲೂ ಇದ್ದರು, ಹುಬ್ಬಳ್ಳಿಯಲ್ಲೂ ಇದ್ದರು, ಬೀದರ್ನಲ್ಲಿದ್ದರು. ಆದರೆ ಅದೇನಾಗಿತ್ತು ಅಂದರೆ, ಕೆಲವು ಮಹಾರಾಷ್ಟ್ರಕ್ಕೆ ಸೇರಿಕೊಂಡಿತ್ತು, ಕೆಲವು ಆಂಧ್ರ ಪ್ರದೇಶಕ್ಕೆ ಸೇರಿಕೊಂಡಿತ್ತು, ಕೆಲವು ತಮಿಳುನಾಡು ಸೇರಿತ್ತು, ಕೆಲವು ಮಲಯಾಳಕ್ಕೆ ಸೇರಿತ್ತು, ಈ ಬೇರೆ ಬೇರೆ ಕೇರಳಕ್ಕೆ ಸೇರಿಕೊಂಡಿತ್ತು. ಮದ್ರಾಸಿನ ಜನ ಅಷ್ಟು ಯೋಚನೆ ಮಾಡಲಿಲ್ಲ, ಮಲಯಾಳಂ ಜನ ಅಷ್ಟು ಯೋಚನೆ ಮಾಡಲಿಲ್ಲ. ಆದರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಇದ್ದ ಜನಕ್ಕೆ ಮಹಾರಾಷ್ಟ್ರದಲ್ಲಿ ಇದ್ದಂತಹ ಒಂದು ಆಡಳಿತ ಕ್ರಮ ಬಹಳ ಬೇಜಾರುಂಟು ಮಾಡ್ತು. ಆ ಕಾಲದಲ್ಲಿ ಆಲೂರು ವೆಂಕಟರಾವ್ ಅನ್ನೋರು ಮುಖ್ಯವಾಗಿ ಇನ್ನೂ ಜನ ಸ್ನೇಹಿತರು ಸೇರಿಕೊಂಡು ಕನ್ನಡ ಮಾತಾಡೋ ಪ್ರದೇಶಗಳೆಲ್ಲವನ್ನೂ ಒಂದು ಆಡಳಿತಕ್ಕೆ ತರಬೇಕು, ಹಾಗೆ ಮಾಡಿದಾಗಲೇ ನಮ್ಮ ದೇಶ ಸರಿಯಾಗ್ತಕ್ಕದ್ದು ಅಂತ ಒಂದು ಏಕೀಕರಣ ಸಭೆ ಅಂತ ಮಾಡಿದ್ರು. ಸಭೆ ಅಂತ ಮಾಡಿ ಕ್ರಮೇಣ ಅದು ದೊಡ್ಡದಾಗಿ ಸೇರಿಕೊಳ್ತು. ಕಾಂಗ್ರೆಸ್ನಲ್ಲಿ ಜನಕ್ಕೆ ಇದನ್ನು ತಲೆಗೆ ಹಾಕಬೇಕಾಗಿ ಬಂತು. ಆವಾಗ ಪ್ರಾಂತೀಯ ಭಾಷೆಗಳನ್ನಾಗಿ ಮಾಡಬೇಕು ಅನ್ನೋ ಯೋಚನೆಯನ್ನು ಈಗ ಎಲ್ಲ ಕಡೆಯವರು ತಿಳ್ಕೊಂಡು ಅದನ್ನು ಮಹಾತ್ಮ ಗಾಂಧೀಜಿ ಹತ್ತಿರಕ್ಕೆ ಹೋಗಿ ಅವ್ರ ಕೈಯಲ್ಲಿ ಒಪ್ಪಿಸಿ ಹೀಗೆ ಮಾಡಬೇಕು ಅಂತ ಮಾಡಿದ್ರು. ಕೊನೆಗೆ ಅವರು ಒಪ್ಕೊಂಡ್ರು. 1956ನೇ ಇಸ್ವಿ ಒಳಗಡೆ ಏಕೀಕರಣ ಆಯಿತು. ಎಲ್ಲ ಒಂದಾಗಬೇಕು ಅಂತ ಒಂದು ತೀರ್ಮಾನ ಆಯಿತು. ಉಡುಪಿ ಮಂಗಳೂರು ಕಡೆಯಿಂದ, ಆಮೇಲೆ ಕಾಸರಗೋಡಿಂದ, ಇತ್ತ ಕಡೆ ಬೆಳ್ಳಾರಿಯಿಂದ, ಬೀದರಿಂದ ಈ ದೊಡ್ಡ ರಾಜ್ಯ ಆಯಿತು. ಬಹುಶಃ ಇದು ಇಷ್ಟು ದೊಡ್ಡ ರಾಜ್ಯ ಇನ್ಯಾವುದು ಇಲ್ಲ ಅನ್ನೋ ಅಷ್ಟು ದೊಡ್ಡ ರಾಜ್ಯ ಆಯಿತು. ಹೀಗಾದದ್ರಿಂದ ಏನಾಯಿತು ಅಂತಂದರೆ, ಜನಕ್ಕೆ ನಮ್ಮ ಭಾಷೆ ಮೇಲೆ ಪ್ರೀತಿ ಬರಬೇಕು ಅಂತ ಉಂಟಾಯಿತು. ಭಾಷೆ ಮೇಲೆ ಪ್ರೀತಿ ಬಂತು. ಆದರೆ ಒಂದು ತೊಂದರೆ ಏನಾಯಿತು ಅಂದರೆ, ಮೈಸೂರು ಪಾಡಿಗೆ ಮೈಸೂರು ಇದ್ಕೊಳ್ಳಿ, ಮಿಕ್ಕದ್ದೆಲ್ಲ ಸೇರಿ ಒಂದು ಪಾತ್ರ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ರು. ಆವಾಗ ಸಾಹಿತಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿ, ಹಾಗೆ ಮಾಡಬಾರ್ದು, 2 ಕರ್ನಾಟಕ ಆಗಿ ಹೋಗ್ಬಿಡುತ್ತೆ, ಒಂದೇ ಕರ್ನಾಟಕ ಆಗಬೇಕು, ಅದು ಮಹಾರಾಜರು ಇರಬಾರ್ದು, ರಾಜರು ಇಲ್ಲದೆ ಇರತಕ್ಕ ಜನ ಆಳ್ತಕ್ಕ ಒಂದು ಪ್ರದೇಶ ಆಗಬೇಕು ಅಂತ ತೀರ್ಮಾನ ಮಾಡಿ ಮಹಾತ್ಮ ಗಾಂಧೀಜಿಗೆ ಒಪ್ಪಿಸಿ ಆವಾಗ 1956ನೇ ಇಸ್ವಿ ಒಳಗೆ ಒಂದು ಏಕೀಕರಣ ಅಂತ ಆಯಿತು. ಆದರೆ ಕರ್ನಾಟಕ ಅಂತ ಹೆಸರಿರಲಿಲ್ಲ, ಮೈಸೂರು ರಾಜ್ಯ, ವಿಶಾಲ ಮೈಸೂರು ಅಂತ ಬಂತು ಅದಕ್ಕೆ. ಆಮೇಲೆ ಅದ್ರ ಮೇಲೆ ಗಲಾಟೆ ಆಯಿತು. ವಿಶಾಲ ಮೈಸೂರಲ್ಲ, ಇದು ಕರ್ನಾಟಕ ಅಂತೇ ಆಗಬೇಕು, ಇದು ಮೈಸೂರು ದೇಶ ಅಲ್ಲ, ಇದು ಕರ್ನಾಟಕ ಅಂಥೇಳಿ ದೊಡ್ಡ ಗಲಾಟೆ ಆಗಿ 1966 ವೇಳೆಗೆ 63 ವೇಳೆಗೆ ಕೊನೆ ಕರ್ನಾಟಕ ಅಂತ ಅರಸು ಕಾಲದಲ್ಲೇ ಕರ್ನಾಟಕ ಅಂತ ಹೆಸರು ಬಂತು. ಜಿ.ವಿ. ಅವರೇ, ದೇಶದ ವಿಷಯ ಆಯಿತು, ರಾಜ್ಯದ ವಿಷಯ ಆಯಿತು. ಈಗ ತಮ್ಮ ಭಾಷಾ ಪ್ರೇಮದ ವಿಷಯಕ್ಕೆ ಬರ್ತೀನಿ. ತಾವು ಜನ್ಮತಃ ಭಾಷೆಯ ಮೇಲೆ ಒಂದು ಪ್ರೀತಿಯನ್ನು ಬೆಳೆಸ್ಕೊಂಡು ಬಂದಂಥವರು. ನಮ್ಮ ತಂದೆ ಸಂಸ್ಕೃತ ಪಂಡಿತರಾಗಿದ್ದರು. ತಾವು ಕೂಡ 3 ಭಾಷೆಗಳನ್ನು ಈಗಲೂ ಅಸ್ಖಲಿತವಾಗಿ ಮಾತಾಡ್ತೀರಿ. ನಿಮ್ಮ ಇಂಗ್ಲೀಷ್ ನೋಡಿದ್ರೆ ಇವತ್ತಿನ ಯುವ ಪೀಳಿಗೆ ನಾಚಿಕೊಳ್ಬೇಕು, ಅಷ್ಟು ಸ್ಪಷ್ಟವಾದ ಇಂಗ್ಲೀಷ್ ಮಾತಾಡ್ತಾರೆ. ಆ ಭಾಷಾ ಪ್ರೇಮ ಬೆಳೆದು ಬಂದ ರೀತಿ ಬಗ್ಗೆ ಹೇಳಿ. ನಮ್ಮ ತಂದೆ ತುಂಬ ದೊಡ್ಡ ವಿದ್ವಾಂಸರಾಗಿದ್ದರು. ಹೀಗಾಗಿ ನನಗೆ ಸಾಹಿತ್ಯದ ಮೇಲೆ ಮತ್ತು ತಿಳುವಳಿಕೆ ಮೇಲೆ ವಿಶ್ವಾಸ ಚೆನ್ನಾಗಿ ಬಂತು. ನಮ್ಮ ತಂದೆ ಹೇಳಿದ ಪ್ರಕಾರ ಏಕೀಕರಣ ಆದ ಮೇಲೆ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಶಿಕ್ಷಣ ನಡೀಬೇಕು. ಶಿಕ್ಷಣ ನಡೀಬೇಕಾದ್ರೆ ಪಠ್ಯಪುಸ್ತಕಗಳು ಚೆನ್ನಾಗಾಗಬೇಕು, ಬರವಣಿಗೆ ಚೆನ್ನಾಗಾಗಬೇಕು ಅನ್ನೋ ರೀತಿಯೆಲ್ಲ ಹೇಳ್ತಾಯಿದ್ರು. ಬಿ ಎಮ್ ಶ್ರೀಕಂಠಯ್ಯನವರು
1911ನೇ ಇಸ್ವಿಯಲ್ಲಿ ಧಾರವಾಡದಲ್ಲಿ ಒಂದು ಉಪನ್ಯಾಸ ಮಾಡಿದರು. ಕನ್ನಡ ಭಾಷೆ ತಲೆ ಎತ್ತುವ ಬಗೆ, ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ ಉಪನ್ಯಾಸ ಮಾಡಿದ್ರು. ಆವಾಗ ನಮ್ಮ ದೇಶ ಬೆಳಿಬೇಕು, ಪ್ರಬುದ್ಧವಾಗಬೇಕಾದರೆ ನಮ್ಮ ಭಾಷೆ ಬೆಳಿಬೇಕಾದ್ರೆ ಏನೇನು ಮಾಡಬೇಕು ಅಂತ ಅವರ ಉಪನ್ಯಾಸ ತಿಳುವಳಿಕೆಯನ್ನು ಕೊಟ್ಟರು. ಆ ಕಾಲವನ್ನು ನವೋದಯ ಅಂತ ಕರೀತಾರೆ. ಕನ್ನಡ ನಾಡಿನ ಭಾಷೆಗೆ ನವೋದಯ ಅಂತ ಒಂದು ರಿನೈಸಾನ್ಸ್ ಬಂದಾಗಾಯಿತು. ಆದರೆ ಪ್ರಾರಂಭದಲ್ಲಿ ಕೆಲಸ ಮಾಡಿದವರು ಯಾರು ಒಂದೇ ಮಾಸ್ತಿ ವೆಂಕಟೇಶಯ್ಯಂಗಾರ್ಯರು, ಡಿ ವಿ ಗುಂಡಪ್ಪನವರು, ಬಿ ಎಂ ಶ್ರೀಕಂಠಯ್ಯನವರು, ಅಲ್ಲಿ ಬೇಂದ್ರೆ, ಇಲ್ಲಿ ಪುಟ್ಟಪ್ಪ, ಈ ಎರಡು ಕಡೆ ಮಾಡಿದ್ರು. ಇವರು ಉಪಾಯ ಏನು ಮಾಡಿದ್ರು ಅಂದರೆ, ಆಂಗ್ಲ ಸಾಹಿತ್ಯ ಹೇಗೆ ಬೆಳ್ಕೊಂಬಂದಿದೆಯೋ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಆದಮೇಲೆ ಏನೇನಾಯಿತು ಅಲ್ಲಿ, ಹಾಗೆ ನಮ್ಮ ದೇಶದ ಭಾಷೆನೂ ಕೂಡ ಬೆಳಿಬೇಕು, ಹೆಚ್ಚು ಬರವಣಿಗೆ ಆಗಬೇಕು, ಜನ ಓದಬೇಕು, ಕನ್ನಡ ಭಾಷೆಯನ್ನು ಅಚ್ಚುಕಟ್ಟು ಮಾಡ್ಕೋಬೇಕು ಅಂತ ಆಲೋಚನೆ ಬಂದದ್ದು 1911ನೇ ಇಸ್ವಿಯಲ್ಲಿ. ನಾನು 2011ನೇ ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿದ್ದೆ. ಆವಾಗ ಜ್ಞಾಪಕ ಮಾಡಿಕೊಂಡೆ. ಹೌದು, ನಿಮ್ಮ ಸಮ್ಮೇಳನಾಧ್ಯಕ್ಷರ ಭಾಷಣದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ರಿ, ನನಗೆ ಈಗಲೂ ಕೂಡ ನೆನಪಿದೆ. ಹೌದು, ಬಹಳ ಕುತೂಹಲಕಾರಿ ವರ್ಷದಲ್ಲಿ ನಾನಿದ್ದೀನಿ. ಬಿ ಎಂ ಶ್ರೀ ಅವರು ಭಾಷಣ ಮಾಡಿದ ಶತಮಾನೋತ್ಸವ ಅನ್ನುವಂಥ ಶಬ್ದವನ್ನು ನೀವು ಬಳಸಿದ್ರಿ. ನಾನು ಈ ಒಂದು ಚರ್ಚೆನ ಮುಂದುವರಿಸ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಈ ತಿರೆಯೊಳಾವಗಂ ಪಳಿವಣ್ಗಳಿಂ ಕಣ್ಗೊಳಿಪ ಪಣ್ಮರಂಗಳಿಂ ಪಗಲು ಮಿರುಳು ಮೊರಲ್ದು ಮಗಮಗೆಪ ನೀರ್ವೂಗಳಿಂದೆಸಬ ಪೂಗುಳಂಗಳಿಂ.